ಹಲೋ ವಿದ್ಯಾರ್ಥಿಗಳೇ, ಉಮಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ವಿದ್ಯಾರ್ಥಿಗಳು ಕೇಳುವಂಥ ಪ್ರಶ್ನೆ ಏನಂದರೆ, ಈ ಒಂದು ಸೆಕೆಂಡ್ ಪಿ ಯು ಸಿಯಲ್ಲಿ ಫೇಲ್ ಆಗಿ ಎಕ್ಸಾಮ್ 2 ಮತ್ತು ಎಕ್ಸಾಮ್ 3 ಅಟೆಂಡ್ ಮಾಡಿರ್ತಾರಲ್ಲ ವಿದ್ಯಾರ್ಥಿಗಳು, ಅವರು ಈ ಕೌನ್ಸಿಲಿಂಗ್ನ ನಮ್ಮ ಒಂದು KCET ಕೌನ್ಸಿಲಿಂಗ್ ಅಟೆಂಡ್ ಮಾಡ್ಬೋದು ಅಂತ ಕೇಳ್ತಿದ್ರು ವಿದ್ಯಾರ್ಥಿಗಳು. ಸೊ ವಿದ್ಯಾರ್ಥಿಗಳೇ, ನೀವು ಸೆಕೆಂಡ್ ಪಿ ಯು ಸಿಯಲ್ಲಿ ಫೇಲ್ ಆಗಿ ಮತ್ತೆ ನೀವು ಎಕ್ಸಾಮ್ 3ಯಲ್ಲಿ ನಿಮ್ಮೆಲ್ಲ ಒಂದು ಬ್ಯಾಕ್ಲಾಗ್ಸ್ ಅಥವಾ ಒಂದು ಸಬ್ಜೆಕ್ಟ್ಸ್ನ ತಕ್ಕೊಂಡಿದ್ದೀರಿ, ನೀವೆಲ್ಲ ಪಾಸ್ ಆಗಿದ್ದೀರಿ ಅಂತಂದರೆ ನೀವು ಕೌನ್ಸಿಲಿಂಗ್ನ ಅಟೆಂಡ್ ಮಾಡ್ಬೋದು. ಸೊ ಇದಕ್ಕೆ ನಮ್ಮ KE ಡಿಪಾರ್ಟ್ಮೆಂಟ್ ಹೊಸದಾಗಿ ನೋಟಿಫಿಕೇಶನ್ ಬಿಡ್ತಾರೆ. ಅಂದರೆ ಹೋದ ಇಯರ್ ನಿಮ್ಮ ಸೀನಿಯರ್ಸ್ ಏನಾಗಿತ್ತಂದರೆ, ಈ ಒಂದು ಬ್ಯಾಕ್ಲಾಗ್ ಒಂದು ಸಬ್ಜೆಕ್ಟ್ಸ್ ಹೋಗಿದಂಥ ವಿದ್ಯಾರ್ಥಿಗಳದು ಡೈರೆಕ್ಟಾಗಿ ಸೆಕೆಂಡ್ ರೌಂಡು ಥರ್ಡ್ ರೌಂಡ್ಗೆ ಕರ್ಕೊಂಡಿದ್ರು ಅವ್ರನ್ನ. ಬಟ್ ಈ ಸಾರಿ ಯಾವ ಥರ ಮಾಡೋದನ್ನು ಗೊತ್ತಿಲ್ಲ ವಿದ್ಯಾರ್ಥಿಗಳೇ. ಒಂದು ಎಕ್ಸಾಮ್ 3 ಅಟೆಂಡ್ ಮಾಡಿ ಫೇಲ್ ಆಗಿದಂಥ ವಿದ್ಯಾರ್ಥಿಗಳೇ, ಅದು ಕೂಡ ಎಕ್ಸಾಮ್ 3 ಕೂಡ ಒಂದು ಏನು ಎಕ್ಸಾಮ್ ನಡೆದಿದ್ದಲ್ಲ ಜಲ್ದಿ ನಡೆದಿದೆ. ಸೊ ಇನ್ನು ವೆರಿಫಿಕೇಶನ್ ಸ್ಲಿಪ್ ಬಂದಿದೆ ಅಷ್ಟೇ, ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿಲ್ಲ. ಸೊ ಹಂಗಾಗಿ ನಿಮ್ಮದು ಕೊಟ್ಟರೆ ಈ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ನಿಮ್ಮ ಒಂದು ವೆರಿಫಿಕೇಶನ್ ಸ್ಲಿಪ್ಪನ್ನು ಕೊಡ್ಬೋದು, ಅಥವಾ ನಿಮ್ಮನ್ನು ಡೈರೆಕ್ಟಾಗಿ ತೊಗೊಂಬಂದು ಸೆಕೆಂಡ್ ರೌಂಡ್ ಅಥವಾ ಥರ್ಡ್ ರೌಂಡಲ್ಲಿ ನಿಮ್ಮನ್ನು ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಿಡ್ಬೋದು. ಸೊ ಈ ಥರ ಮಾಡೋ ಚಾನ್ಸಸ್ ಇದೆ ವಿದ್ಯಾರ್ಥಿಗಳೇ. ಸೊ ಹೆಂಗೆ ಮಾಡ್ತಾರೆ ನಮ್ಮ KE ಡಿಪಾರ್ಟ್ಮೆಂಟ್ ಡಿಪೆಂಡ್ ಆಗುತ್ತೆ. ಸೀನಿಯರ್ಸ್ ಮಾತ್ರ ಡೈರೆಕ್ಟ್ ಸೆಕೆಂಡ್ ರೌಂಡ್ಗೆ ಅಲೋ ಮಾಡಿದ್ರು. ಬಟ್ ನಿಮ್ಮದು ಬಂದು ಅಲೋ ಮಾಡಿದ್ರೆ ನಿಮ್ದು ಇವಾಗ ಸ್ಪೆಷಲ್ ಆಗಿ ಒಂದು ವೆರಿಫಿಕೇಶನ್ ಸ್ಲಿಪ್ ಕೊಡಬೇಕಾಗತ್ತೆ. ಇನ್ನೊಂದು ವೀಕಲ್ಲಿ ನಿಮ್ಮದು ವೆರಿಫಿಕೇಶನ್ ಸ್ಲಿಪ್ ಕೊಟ್ಟು ಮತ್ತೆ ನಿಮ್ಮನ್ನು ಒಂದು ಇದ್ರ ಜೊತೆಯಲ್ಲೇ ಫಸ್ಟ್ ರೌಂಡಿಂದ ಲಾಸ್ಟ್ ರೌಂಡ್ಗೆ ಅಟೆಂಡ್ ಮಾಡೋಕ್ಕೆ ಕೊಡ್ಬೋದು, ಅಥವಾ ಡೈರೆಕ್ಟ್ ಸೆಕೆಂಡ್ ರೌಂಡ್ ಅಥವಾ ಥರ್ಡ್ ರೌಂಡಲ್ಲಿ ನಿಮ್ಮನ್ನು ಆ್ಯಡ್ ಮಾಡ್ಕೋಬೋದಂತ ಒಂದು ವಿಚಾರ ಇದೆ ವಿದ್ಯಾರ್ಥಿಗಳೇ. ಸೊ ನೋಡೋಣ ವಿದ್ಯಾರ್ಥಿಗಳೇ, ಈ ಒಂದು ಕೌನ್ಸಿಲಿಂಗ್ದು ನಿಮ್ದು ಏನಿದೆ ಅಲ್ಲ ಎಕ್ಸಾಮ್ 3 ಅವ್ರದ್ದು, ನಿಮ್ಮದು ಬಿಟ್ಟರೆ ನೋಟಿಫಿಕೇಶನ್ ಬಿಡ್ತಾರೆ ವಿದ್ಯಾರ್ಥಿ. ಫಸ್ಟು ನೋಟಿಫಿಕೇಶನ್ ಬಿಡ್ತಾರೆ. ನೋಟಿಫಿಕೇಶನ್ ಬಿಟ್ಟಿದ ಮೇಲೆ ನಿಮ್ಮದು ವೆರಿಫಿಕೇಶನ್ ಸ್ಲಿಪ್ಪನ್ನ ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು, ಹಾಗೆ ನೀವು ಕೌನ್ಸಿಲಿಂಗ್ ಯಾವ ರೌಂಡಲ್ಲಿ ಬಂದು ನೀವು ಸೇರ್ತೀರಾ ಅನ್ನೋದನ್ನು ಕೂಡ ನಮ್ಮ KE ಡಿಪಾರ್ಟ್ಮೆಂಟ್ ಅವರೇ ಒಂದು ನೋಟಿಫಿಕೇಶನ್ ಮುಖಾಂತರ ತಿಳಿಸ್ತಾರೆ. ಸೊ ಅದು ತಿಳಿಸ ನಾನು ನಿಮ್ಗೆ ಹೇಳ್ತೀನಿ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮ್ಮನ್ನು ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು.